ಎಷ್ಟು ವರ್ಷ ನಿಮ್ಮ ಪಾಪುಗೆ? ಅವತ್ತೇನಾಯಿತು ಅಕ್ಕ? ಅದಿನ್ನು 6 ತಿಂಗಳು 6.5 ತಿಂಗಳು ಪಾಪು. ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮನೆ ಒರೆಸೋಣ ಅಂದ್ಬಿಟ್ಟು ಪಾಪುನ ಕೂರಿಸ್ಬಿಟ್ಟು ಹೋಗಿದ್ದೆ. ಆಚೆ ಹೋಗಿದ್ದೆ ಅಷ್ಟೇ. ಅದೇ ಕಸ ಗುಡಿಸ್ತಾರಲ್ಲ, ಅದು ಇಟ್ಬಿಟ್ಟು ಬಂದ್ಬಿಡೋಣ, ಅದನ್ನೇನಾದ್ರು ಮಿಸ್ಸಾಗಿ ಬಾಯಿಗೆ ಹಾಕೋಬಿಡ್ತಾನೇನೋ ಅಂತ ಇಟ್ಬಿಟ್ಟು ಬರೋಣ ಅಂತ ಹೋದೆ ಅಷ್ಟೇ ಸರ್. ಆ ಕಡೆ ಲಾಸ್ಟ್ ಡೋರ್ ಹತ್ರ ಇಟ್ಬಿಟ್ಟು ಬರೋಣ ಅಂತ ಅಷ್ಟು ಹೋಗಿ ಬರೋಷ್ಟೊತ್ತಲ್ಲಿ ಬೈ ಚಾನ್ಸ್ ಅಲ್ಲ ತೆಗ್ಕೊಬಿಟ್ಟು ಅದು ಎಲ್ಲಿ ಸಿಕ್ತು ಅಂತಲೂ ಗೊತ್ತಿಲ್ಲ. ಹೊಸ್ಲಿಗೆ ಇಟ್ಟಿದ್ದಲ್ವ, ಎಲ್ಲೋ ಮಿಸ್ಸಾಗಿ ಕಳ್ಕೊಬಿಟ್ಟೈತೆ ಅದು. ಅದನ್ನ ಎತ್ಕೊಂಡು ಬಾಯಿಗೆ ಹಾಕೊಂಡು ಅಷ್ಟರಲ್ಲಿ ನನ್ನ ಮಗ ದೊಡ್ಡವನು ಕರೆದ ತಕ್ಷಣವೇ ಹೋಗಿ ಕೈ ಹಾಕಿ ತೆಗ್ದೆ. ಆದರೆ ಇಷ್ಟು ಗಂಟೆ ಕೈ ಹಾಕಿದ್ರು ಅದು ಸಿಗಲಿಲ್ಲ. ಅದೇನು ನನಗೆ ಕೈಗೇನು ಟಚ್ ಆಗಲಿಲ್ಲ ಅದು ಐತೆ ಅಂತ. ನಾನು ತೆಗೆದ್ರೂ ಪೂರ್ತಿ ಒಂಥರ ಮಾಮೂಲಿ ಇದು ಗಂಟ್ಲು ತೊಂಟೆ ಇರುತ್ತಲ್ಲ, ಅದು ಬಂತು ಹೊರತು ಅದು ಬರಲಿಲ್ಲ ಸರ್ ತೆಗ್ದಾಗ. ಹಿಂಗೆ ಆಗೈತೆ ಅಂತ ಅವ್ನು ಹಂಗೆ ಅನ್ನೋಷ್ಟಲ್ಲೇ ನಾನು ಆ ಕಡೆ ತಿರುಗಿ ನೋಡಿ ಡೋರ್ ಹತ್ರ ಬಂದ್ಬಿಟ್ಟಿದೆ. ಪಾಪು ಇದು ಎತ್ಕೊಂಡೆ ಅಷ್ಟೊತ್ತಲ್ಲಿ. ಎತ್ಕೊಂಡ ತಕ್ಷಣ ಅದು ನೈಸಲ್ವ, ಸಖತ್ ನೈಸಲ್ವ, ಒಳಗಡೆ ಹೊಂಟೋಗಿತ್ತು. ಕೈ ಹಾಕ್ತೆ ಅಂದರೂ ಸಿಗಲಿಲ್ಲ ಗಂಟ್ಲೊಳಗಡೆ. ಆಮೇಲೆ ಅನ್ಗುಡ್ಗೆ ನಮ್ಮ ಮನೆಯವ್ರು ಇರಲಿಲ್ವಲ್ಲ, ನಮ್ಮ ಭಾವ ಅವರೆಲ್ಲ ಇದ್ದರು. ಅವ್ರ ಜೊತೆಲ್ಲ ಕಾರಲ್ಲಿ ಕರ್ಕೊಂಡು ಹೋದ್ರು. ಅನ್ಗುಡಲ್ಲಿ ಅಂದರೆ ಅದು ಜೋಗೇಂದ್ರನಾಥ್ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ಅವರು ತಕ್ಷಣವೇ ಎಲ್ಲ ಹಾಕಿ ಆಕ್ಸಿಜನ್ ಎಲ್ಲ ಹಾಕಿ ಅವರೆಲ್ಲ ತಲೆ ಕೆಳಗೆ ಮಾಡಿ ಎಲ್ಲ ಇದು ಮಾಡಿ ಎಲ್ಲ ಮಾಡಿದ್ರು. ಆದರೂ ಅದು ಏನೂ ಬರಲಿಲ್ಲ. ಆಗ ಆಕ್ಸಿಜನ್ ಹಾಕಿ ತೆಗೆದ್ರು. ಅದು ಎಷ್ಟು ಇದು ಮಾಡಿದ್ರು ಒಳಗಡೆಯಿಂದ ಅವ್ನು ವಾಮಿಟು ಕೂಡ ಏನೂ ಮಾಡ್ತಿರ್ಲಿಲ್ಲ. ಉಸಿರಾಡೋಕ್ಕೆ ಕಷ್ಟ ಆಯ್ತಿತ್ತಲ್ವ, ಆಕ್ಸಿಜನ್ನಿಂದ ಉಸಿರಾಡ್ತಿದ್ದ, ಇದು ಒಳಗಿಂದ ಇದು ಮಾಡ್ತಿತ್ತಿಲ್ಲ, ಹೊರಗಡೆಗೆ ಬರ್ತಿತ್ತಿಲ್ಲ. ಆರೋಗ್ಯವಾಗಿ ಚೆನ್ನಾಗೇ ಇದ್ದ ಸರ್. ಏನೊಂದು ಸಮಸ್ಯೆ ಏನೂ ಇತ್ತಿತ್ತಿಲ್ಲ ಅವನಿಗೆ. ಅವ್ನು ಹುಟ್ಟಿದ ತಕ್ಷಣ ಒಂದು ಸ್ವಲ್ಪ ಇನ್ಫೆಕ್ಷನ್ ಅನ್ನೋದು ಬಿಟ್ಟರೆ 6.5 ತಿಂಗಳ ಗಂಟೆ ಏನೂ ಇರಲಿಲ್ಲ. ಚೆನ್ನಾಗೇ ಆಟಾಡ್ಕೊಂಡು ಚೆನ್ನಾಗೇ ಇದ್ದ. ಅದೊಂದು 5 ನಿಮಿಷ ಅದಕ್ಕೂ ಮುಂಚೆ ಅವನ್ನೇ ಎಷ್ಟೆಷ್ಟೊತ್ತು ಬಿಟ್ಟು ಕೆಲಸ ಎಲ್ಲ ಮಾಡಿದ್ದೀನಿ. ಇರೋದು ಒಬ್ಬಳೇ ಅಲ್ವಾ ಮನೇಲಿ, ಅತ್ತೆ ಮಾವ ಯಾರಿಲ್ಲ, ನೀನು ಅಪ್ಪ ಅಮ್ಮನೂ ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ. ಇರೋದು ಇಷ್ಟಾಗಲೇ ಜನಲ್ಲಿ ನಮ್ಮ ಚಿಕ್ಕ ಮಾವದಿರು, ನಮ್ಮ ವಾರ್ಗಿತ್ತಿ, ನಮ್ಮ ಭಾವ, ಎಲ್ಲರ ಜೊತೆಗೆ. ಅವರೊಂದು 5 ನಿಮಿಷನೂ ಬಿಟ್ಟಿರ್ತಿರ್ಲಿಲ್ಲ, ಬರ್ತಿದ್ರು. ಆವತ್ತು ಅವ್ರಿಗೆ ಏನೋ ಕೆಲಸ ಇತ್ತು, ನಾನು ಏನೂ ಕರೀಲಿಲ್ಲ ಅವ್ರನ್ನ. ನಾನೇ ಇರೋದಲ್ವ, ಮಾಡಿಬಿಡೋಣ ಒಂದು 5 ನಿಮಿಷ ಕೆಲಸ ಅಲ್ವಾ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಹಂಗಾಯ್ತು. ನನ್ನ ಹೆಸರು ನವ್ಯ. ಎಷ್ಟು ವರ್ಷ ನಿಮ್ಮ ಪಾಪುಗೆ? ಅವತ್ತೇನಾಯಿತು ಅಕ್ಕ? ಅದಿನ್ನು 6 ತಿಂಗಳು 6.5 ತಿಂಗಳು ಪಾಪು. ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮನೆ ಒರೆಸೋಣ ಅಂದ್ಬಿಟ್ಟು ಪಾಪುನ ಕೂರಿಸ್ಬಿಟ್ಟು ಹೋಗಿದ್ದೆ. ಆಚೆ ಹೋಗಿದ್ದೆ ಅಷ್ಟೇ. ಅದೇ ಕಸ ಗುಡಿಸ್ತಾರಲ್ಲ, ಅದು ಇಟ್ಬಿಟ್ಟು ಬಂದ್ಬಿಡೋಣ, ಅದನ್ನೇನಾದ್ರು ಮಿಸ್ಸಾಗಿ ಬಾಯಿಗೆ ಹಾಕೋಬಿಡ್ತಾನೇನೋ ಅಂತ ಇಟ್ಬಿಟ್ಟು ಬರೋಣ ಅಂತ ಹೋದೆ ಅಷ್ಟೇ ಸರ್. ಆ ಕಡೆ ಲಾಸ್ಟ್ ಡೋರ್ ಹತ್ರ ಇಟ್ಬಿಟ್ಟು ಬರೋಣ ಅಂತ ಅಷ್ಟು ಹೋಗಿ ಬರೋಷ್ಟೊತ್ತಲ್ಲಿ ಬೈ ಚಾನ್ಸ್ ಅಲ್ಲ ತೆಗ್ಕೊಬಿಟ್ಟು ಅದು ಎಲ್ಲಿ ಸಿಕ್ತು ಅಂತಲೂ ಗೊತ್ತಿಲ್ಲ. ಹೊಸ್ಲಿಗೆ ಇಟ್ಟಿದ್ದಲ್ವ, ಎಲ್ಲೋ ಮಿಸ್ಸಾಗಿ ಕಳ್ಕೊಬಿಟ್ಟೈತೆ ಅದು. ಅದನ್ನ ಎತ್ಕೊಂಡು ಬಾಯಿಗೆ ಹಾಕೊಂಡು ಅಷ್ಟರಲ್ಲಿ ನನ್ನ ಮಗ ದೊಡ್ಡವನು ಕರೆದ ತಕ್ಷಣವೇ ಹೋಗಿ ಕೈ ಹಾಕಿ ತೆಗ್ದೆ. ಆದರೆ ಇಷ್ಟು ಗಂಟೆ ಕೈ ಹಾಕಿದ್ರು ಅದು ಸಿಗಲಿಲ್ಲ. ಅದೇನು ನನಗೆ ಕೈಗೇನು ಟಚ್ ಆಗಲಿಲ್ಲ ಅದು ಐತೆ ಅಂತ. ನಾನು ತೆಗೆದ್ರೂ ಪೂರ್ತಿ ಒಂಥರ ಮಾಮೂಲಿ ಇದು ಗಂಟ್ಲು ತೊಂಟೆ ಇರುತ್ತಲ್ಲ, ಅದು ಬಂತು ಹೊರತು ಅದು ಬರಲಿಲ್ಲ ಸರ್ ತೆಗ್ದಾಗ. ಹಿಂಗೆ ಆಗೈತೆ ಅಂತ ಅವ್ನು ಹಂಗೆ ಅನ್ನೋಷ್ಟಲ್ಲೇ ನಾನು ಆ ಕಡೆ ತಿರುಗಿ ನೋಡಿ ಡೋರ್ ಹತ್ರ ಬಂದ್ಬಿಟ್ಟಿದೆ. ಪಾಪು ಇದು ಎತ್ಕೊಂಡೆ ಅಷ್ಟೊತ್ತಲ್ಲಿ. ಎತ್ಕೊಂಡ ತಕ್ಷಣ ಅದು ನೈಸಲ್ವ, ಸಖತ್ ನೈಸಲ್ವ, ಒಳಗಡೆ ಹೊಂಟೋಗಿತ್ತು. ಕೈ ಹಾಕ್ತೆ ಅಂದರೂ ಸಿಗಲಿಲ್ಲ ಗಂಟ್ಲೊಳಗೆ.